ಅಂಕೋಲದಲ್ಲೊಂದು ವಿಶಿಷ್ಟ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಬರುವ ಭಕ್ತರಿಗೆ ಗಿಡವೇ ಪ್ರಸಾದ. ಗಿಡವಿಟ್ಟು ಬೇಡಿಕೊಳ್ಳುವ ಭಕ್ತರಿಗೆ ಇಲ್ಲಿ ಇಷ್ಟಾರ್ಥ ಸಿದ್ಧಿ. ಹಸಿರು ಬೆಳೆಸಿ ಪರಿಸರ ಉಳಿಸಿ ಸಂದೇಶ ನೀಡುತ್ತಿದೆ ಅಂಕೋಲದ ಜೈನ ಜಟಕ ದೇವ. ದೇವಸ್ಥಾನದಲ್ಲಿ ಬರುವ ಭಕ್ತರಿಗೆ ತೀರ್ಥ ಪ್ರಸಾದ ನೀಡುವುದು ಸಾಮಾನ್ಯ. ಆದರೆ ಇಲ್ಲೊಂದು ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಪ್ರಸಾದವಾಗಿ ಗಿಡಗಳನ್ನು ನೀಡುವ ಮೂಲಕ ಹಸಿರು ಕ್ರಾಂತಿಗೆ ಹೊಸ ಅಡಿಪಾಯ ಹಾಕಿದೆ. ಒಂದೆಡೆ ಹಚ್ಚ ಹಸಿರಿನ ತಾಣದಲ್ಲಿ ಸುಂದರವಾಗಿ ತಲೆ ಎತ್ತಿ ನಿಂತಿರುವ ಮಂದಿರ ಪ್ರವೇಶಿಸಿದರೆ ದೇವರ ದರ್ಶನಕ್ಕೆ ಬಂದ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಸಸಿಗಳನ್ನು ನೀಡುತ್ತಿರುವುದು. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬಿಳಿಹೊಂಗಿ ಗ್ರಾಮದ ಶ್ರೀ ಜೈನ ಜಟಕ ಶ್ರೀ ಮಹಾದೇವಿ ಶ್ರೀ ನಾಗದೇವತೆ ಸನ್ನಿಧಿಯಲ್ಲಿದೆ. ಜೈನ ಸಂಪ್ರದಾಯದ ಈ ದೇವಸ್ಥಾನಕ್ಕೆ ಜೈನರು, ಮೀನುಗಾರರು, ಹಾಲಕ್ಕಿ ಜನಾಂಗ ಸೇರಿದಂತೆ ಹಲವರು ನಡೆದುಕೊಳ್ಳುತ್ತಾರೆ. ಪ್ರತಿ ವರ್ಷದ ಜೂನ್ ತಿಂಗಳಲ್ಲಿ ಉತ್ತಮ ಮಳೆ ಬೆಳೆಗಾಗಿ ಈ ಗ್ರಾಮದ ಜನರು ಈ ದೇವರಲ್ಲಿ ಸಸಿಗಳನ್ನು ಇಟ್ಟು ಬೇಡಿಕೊಳ್ಳುತ್ತಾರೆ. ನಂತರ ಪ್ರಸಾದವಾಗಿ ಸಿಗುವ ಈ ಸಸಿಗಳನ್ನು ತಮ್ಮ ಮನೆಯಲ್ಲಿ ನೆಟ್ಟು ಪೋಷಿಸುವ ಮೂಲಕ ಈ ಪರಿಸರಕ್ಕೆ ಕೊಡುಗೆ ನೀಡುತ್ತಾ ಬಂದಿದ್ದಾರೆ. ಈ ಬಾರಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಊರಿನ ಜನರ ಸಹಕಾರದಲ್ಲಿ ನೆರವೇರಿಸಿದ್ದು, ಹೋಮ ಹವನಗಳ ಜೊತೆ ಗಿಡಗಳನ್ನು ಸಹ ಇಟ್ಟು ಪೂಜೆ ಮಾಡುವ ಮೂಲಕ ಪರಿಸರ ಪ್ರೇಮ ಮೆರೆದರೆ ಬಂದ ಪುರೋಹಿತರಾದಿಯಾಗಿ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಗಿಡಗಳನ್ನು ನೀಡಿದ್ದು ಹೊಸ ಮುನ್ನುಡಿ ಬರೆದಿದ್ದಾರೆ. ಇದು 16ನೇ ಶತಮಾನದಲ್ಲಿ ಇರತಕ್ಕಂಥ ಒಂದು ದೇವಸ್ಥಾನವಾಗಿದೆ. ಈ ದೇವಸ್ಥಾನದಲ್ಲಿ ಮೊದಲಿಂದನೂ ಸಹ ಜೈನ ಸಂಪ್ರದಾಯದ ಪ್ರಕಾರವಾಗಿ ಪೂಜೆ ಪುನಸ್ಕಾರಗಳು ನೆರವೇರಿಕೊಂಡು ಬಂದಿದೆ. ಇಲ್ಲಿ ಅದೇ ರೀತಿಯಾಗಿ ಜೈನ ಕ್ಷೇತ್ರಪಾಲ ಮತ್ತು ಮಹಾದೇವಿ ಹಾಗೂ ನಾಗದೇವತೆಯ ಇಲ್ಲಿಯ ಮೂಲ ಸ್ಥಳದ ದೇವತೆಗಳಾಗಿದ್ದಾವೆ. ಅದೇ ರೀತಿ ಗದ್ದೆಯಲ್ಲಿ ಇರತಕ್ಕಂಥ ಬೊಮ್ಮೆಯ ದೇವ ಹಾಗೂ ಹಿಂದುಗಡೆ ಇರತಕ್ಕಂಥದ್ದು ಬಂಟದೇವ. ಇದೆಲ್ಲದಕ್ಕೂ ಸಹಿತ ಇಲ್ಲಿಯ ಭಕ್ತಾದಿಗಳು ಹೂವು ಹಣ್ಣು ಹಂಪಲು ಕೊಡುವುದರ ಜೊತೆಯಲ್ಲಿ ಗಿಡವನ್ನು ಇಟ್ಟು ಹೇಳಿಕೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗುವಂಥದ್ದು ಇಲ್ಲಿಯ ಸಂಪ್ರದಾಯವಾಗಿದೆ. ಇನ್ನು ಈ ಊರಿನಲ್ಲಿ ಮಳೆಗಾಲ ಪ್ರಾರಂಭದಲ್ಲಿ ಇಲ್ಲಿನ ಜಟಕ ದೇವರನ್ನು ಊರಿನ ಗದ್ದೆಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ಈ ಮೂಲಕ ತಮ್ಮ ಹೊಲದಲ್ಲಿ ಉತ್ತಮ ಬೆಳೆಯ ಆಶೀರ್ವಾದ ಬೇಡುವ ಇಲ್ಲಿನ ಜನರು ದೇವರಿಗೆ ಕಾಣಿಕೆ ರೂಪದಲ್ಲಿ ಬೆಳೆದ ಬೆಳೆ ಜೊತೆ ಗಿಡವನ್ನು ಸಹ ನೀಡಿ ಕಾಣಿಕೆ ಅರ್ಪಿಸುತ್ತಾರೆ. ಇನ್ನು ಪ್ರಸಾದ ರೂಪದಲ್ಲಿ ಗ್ರಾಮದ ಜನರಿಗೆ ಬರುವ ಭಕ್ತರಿಗೆ ಗಿಡಗಳನ್ನು ನೀಡುವ ಮೂಲಕ ಮನೆಯಲ್ಲಿ ಗಿಡಗಳನ್ನು ಬೆಳೆಸಬೇಕು ಎಂಬ ಉದ್ದೇಶ ಈ ದೇವಸ್ಥಾನದ ಆಡಳಿತ ಮಂಡಳಿಯದ್ದು. ಹೀಗಾಗಿ ಈ ಬಾರಿ ಒಂದೇ ದಿನದಲ್ಲಿ 1500ಕ್ಕೂ ಹೆಚ್ಚು ಗಿಡಗಳನ್ನು ಬಂದ ಭಕ್ತರಿಗೆ ನೀಡಿದ್ದು, ನೇರಳೆ, ನೆಲ್ಲಿ, ಸಂಪಿಗೆ, ಅಶೋಕ, ಹಲಸು ಹೀಗೆ 10 ಹಲವು ಜಾತಿಯ ಗಿಡಗಳನ್ನು ನೀಡಿದ್ದು, ಈ ಕಾರ್ಯಕ್ಕೆ ಅರಣ್ಯ ಇಲಾಖೆಯವರು ಸಹ ಕೈಜೋಡಿಸಿ ಹಸಿರು ಕ್ರಾಂತಿಗೆ ಮುನ್ನುಡಿ ಬರೆದರು. ಶ್ರೀ ಜಟಕ ಮಹಾದೇವಿ ನಾಗದೇವತೆ ಹಾಗೂ ಪರಿವಾರ ದೇವರುಗಳ ಈ ಒಂದು ಸಂದರ್ಭದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮ ಮುಗಿದಿದೆ. ಈ ಒಂದು ಸಂದರ್ಭದಲ್ಲಿ ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ಸಹ ನಾವು ಗಿಡಗಳ ರೂಪದಲ್ಲಿ ಪ್ರಸಾದ ರೂಪದಲ್ಲಿ ಗಿಡಗಳನ್ನು ಕೊಡ್ತಾ ಇದ್ದೇವೆ. ಯಾಕಂತಂದರೆ ಈ ಗಿಡಗಳು ಕೊಡುವುದರಿಂದ ಪರಿಸರ ರಕ್ಷಣೆ ಆಗ್ತದೆ, ಪರಿಸರ ಉಳಿತದೆ ಅನ್ನೋ ಉದ್ದೇಶದಿಂದ ನಾವು ಗಿಡಗಳನ್ನು ವಿತರಣೆ ಮಾಡ್ತಿದ್ದೇವೆ. ಹಾಗೂ ಈ ಹಣ್ಣಿನ ಗಿಡಗಳು, ನೇರಳೆ ಗಿಡ, ಸಂಪಿಗೆ ಗಿಡ ಹಾಗೂ ನೆಲ್ಲಿ ಗಿಡ ಇಂಥದ್ದು ಮುಂತಾದ ಜಾತಿಯ ಗಿಡಗಳನ್ನು ನಾವು ಕೊಡ್ತಿದ್ದೇವೆ. ಈ ಒಂದು ಮೂಲಕ ಪರಿಸರ ಬೆಳೆಯಲಿ ಹಾಗೂ ಮಳೆ ಬೆಳೆಗಳೆಲ್ಲ ಬರಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಿದ್ದೇನೆ. ಇಂದಿನ ಕಾಲದಲ್ಲಿ ದೇವಸ್ಥಾನಗಳು ಎಂದರೆ ದುಡ್ಡು ಮಾಡುವ ಕೇಂದ್ರ ಎಂಬ ಹಣೆಪಟ್ಟಿ ಕಟ್ಟಿಕೊಳ್ಳುತ್ತಿರುವಾಗಲೇ ಈ ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಗಿಡಗಳನ್ನು ನೀಡುವ ಮೂಲಕ ಹಸಿರು ಕ್ರಾಂತಿಗೆ ತಳಹದಿ ಹಾಕಿದ್ದು ಎಲ್ಲರೂ ಮೆಚ್ಚುವಂತಾಗಿದೆ.